ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ರೆಸಿಪಿ ಬೇಳೆ ಹೂರ್ಣದ ಕರಿಗಡುಬು. ಇನ್ನು ಶ್ರಾವಣ ಸ್ಟಾರ್ಟ್ ಆತಂದ್ರೆ ಒಂದಾದ್ಮ್ಯಾಗ ಒಂದು ಹಬ್ಬ ಬರ್ತಾವೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಹಬ್ಬದ ಟೈಮ್ನಾಗ ಜಾಸ್ತಿ ಹೋಳ್ಗೆ ಇಲ್ಲಾಂದ್ರೆ ಕರಿಗಡುಬು ಮಾಡ್ತಾರೆ. ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಲಾರ್ದೆ ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಇಂಗ್ರೀಡಿಯೆಂಟ್ಸ್ ವಿತ್ ಮೆಜರ್ಮೆಂಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೇನೆ, ನೋಡ್ಕೊರಿ. ಮೊದಲಿಗೆ ನಾ ಇಲ್ಲಿ 2 ಬಟ್ಲ ಬ್ಯಾಳೆ ಸ್ವಚ್ಛಕ್ಕೆ ತೊಳ್ಕೊಂಡು 2 ವಿಷಲ್ಲು ಹೊಡೆಸ್ಕೊಳತ್ತೀನಿ. ಕೆಲವೊಬ್ರು ಇದಕ್ಕೆ ಅರ್ಶಿನೂ ಹಾಕಿ ಕುದಿಸ್ಕೋತಾರೆ, ಆಪ್ಷನಲ್ ನಡೀತದೆ. ಅದು ಬ್ಯಾಳೆ ಕುದಿಯೋದ್ರಾಗ ಇಲ್ಲಿ ಕಣಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾ ಇಲ್ಲಿ ಗೋಧಿ ಹಿಟ್ಟು ತೊಗೊಳತ್ತೀನಿ. ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ನೀರು ನೋಡ್ಕೊಂಡು ಹಾಕ್ಕೊಂಡು ಪೂರಿ ಹಿಟ್ಟಿನ ಅದಕ್ಕೆ ಗಟ್ಟಿ ನಾದ್ಕೋಬೇಕು. ಚಪಾತಿ ಹಿಟ್ಟು ಥರ ಮೆತ್ತಗೆ ನಾದ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು ಕರಿಗಡುಬಿಗೆ. ಕೆಲವೊಬ್ಬರು ಮೈದಾ ಹಿಟ್ಟನ್ನು ಮಾಡ್ತಾರೆ, ಗೋಧಿ ಹಿಟ್ಟಾದ್ರೂ ಮಾಡ್ಬೋದು, ಮೈದಾ ಹಿಟ್ಟಾದರೂ ಮಾಡ್ಬೋದು. ಹಿಟ್ಟನ್ನು ಚಲೋತ್ನಾಗ ನಾದಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಬ್ಯಾಳೆ ಅದು 2 ವಿಷಲ್ ಆದ್ಮ್ಯಾಗ ಸ್ವಲ್ಪ ನೀರು ಬಸಿಯಕ್ಕೆ ಬಿಡಬೇಕು. ಈ ನೀರು ತೊಗೊಂಡು ನಾವು ಕಟ್ಟಿನ ಸಾರು ಮಾಡ್ತೀವಿ. ಕಟ್ಟಿನ ಸಾರು ವಿಡಿಯೋ ನೆಕ್ಸ್ಟ್ ವಿಡಿಯೋನಾಗ ಹಾಕ್ತೀನಿ. 2 ನಿಮಿಷ ಬಸಿದ್ಮ್ಯಾಗ ಪೂರಾ ನೀರು ಹೋದ್ಮೇಲೆ ಬ್ಯಾಳೆ ಅಷ್ಟು ತೊಗೊಂಡು ಅದಕ್ಕೆ ಬೆಲ್ಲ ಹಾಕಿ ಕುದಿಸ್ಕೋಬೇಕು. ನಾವು ಎಷ್ಟು ಬ್ಯಾಳೆ ತೊಗೊಂಡಿರ್ತೇವಲ್ಲ ಅಷ್ಟು ಬೆಲ್ಲ ಹಾಕ್ಕೋಬೇಕು. ನಾ ಇಲ್ಲಿ 2 ಕಪ್ ಬ್ಯಾಳೆ ತೊಗೊಂಡಿದ್ನಲ್ಲ, 2 ಕಪ್ ಬೆಲ್ಲ ಹಾಕ್ಕೊಂಡು ಕರ್ಗಿಸೊಳತ್ತೀನಿ. ಬೆಲ್ಲ ಕರಗಿದ್ರೆ ಸಾಕು. ಜಾಜಿಕಾಯಿ ಅಂತ ಸಿಗುತ್ತೆ, ಅದು ಒಂದು 1/4 ಚಮಚ ಹಾಕ್ಕೊಳತ್ತೀನಿ. ಅರ್ಧ ಚಮಚ ಬಡೆ ಸೊಪ್ಪು, 1 ಏಲಕ್ಕಿ. ಸಿಮ್ ಉರಿ ಒಳಗಿಟ್ಟು ಬೆಲ್ಲ ಕರ್ಗೋವರೆಗೂ ಕೈಯಾಡಿಸಿದ್ರೆ ಸಾಕು. 2 ನಿಮಿಷ ಆರಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಫುಲ್ ಆರಿದ್ಮ್ಯಾಗ ಮಿಕ್ಸಿಗೆ ಹಾಕ್ಕೋಬಾರ್ದು, ಸ್ವಲ್ಪ ಬಿಸಿ ಇರುವಾಗನೇ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಇನ್ನು ಒಂದಾದ್ಮ್ಯಾಗ ಒಂದು ಸಾಲಿಗೆ ಹಬ್ಬ ಬರ್ತಾವೆ. ಶ್ರಾವಣ, ಗಣೇಶನ ಹಬ್ಬ, ನವರಾತ್ರಿ, ದೀಪಾವಳಿ. ನೀವು ಈ ಹಬ್ಬದ ಟೈಮ್ನಾಗ ಕರಿಗಡುಬು ಮಾಡಿರಿ, ಹೆಂಗಿತ್ತಂತ ಕಮೆಂಟ್ನಾಗ ಹೇಳ್ರಿ. 2 ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟು ಇನ್ನೊಂದು ಸತಿ ಚಂದಾಗಿ ನಾದ್ಕೊಂಡು ಪುರಿ ಮಾಡ್ಕೋಬೇಕಾರೆ ಯಾವ ಸೈಜ್ ಉಳ್ಳಿ ತೊಗೊಂಡಿರ್ತಲ್ಲ ಆ ಸೈಜಿನ ಉಳ್ಳಿ ತೊಗೊಂಡು ಎಲೆ ಲಟ್ಟಿಸ್ಕೋಬೇಕು. ಎಲೆ ಇಲ್ಲಿ ಹಿಟ್ಟು ಹಚ್ಚಾದರೂ ಮಾಡ್ಕೋಬೋದಿಲ್ಲ, ಎಣ್ಣೆ ಹಚ್ಚಾದರೂ ಮಾಡ್ಕೋಬೋದು. ಕೆಲವೊಬ್ರು ಉದ್ದಕ್ಕೆ ಲಟ್ಟಿಸ್ಕೋತಾರೆ, ನಾ ಇಲ್ಲಿ ರೌಂಡ್ಗೆ ಮಾಡ್ಕೊಳತ್ತೀನಿ. ರೌಂಡಿಗೆ ಮಾಡಿದ್ರನ ಕಡುಬಿಗೆ ಶೇಪ್ ಬರ್ತಾವೆ. ಉದ್ದಕ್ಕೆ ಮಾಡಿದ್ರೆ ಕಡುಬು ಉದ್ದುದ್ದ ಆಗ್ತವೆ. ಎಲೆನ ಈವನ್ನಾಗಿ ಲಟ್ಟಿಸ್ಕೋಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳಗೆ ಮಾಡ್ಕೋಬಾರ್ದು. ಆವಾಗಲೇ ಮಿಕ್ಸಿ ಒಳಗೆ ರುಬ್ಬಿ ಹೂರ್ಣ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಹೂರ್ಣನ ಕೈಯಾಗಿ ತೊಗೊಂಡು ಉದ್ದಕ್ಕೆ ಉಂಡೆ ಮಾಡಿಕೊಂಡು ಎಲೆ ನಡುಕಿಟ್ಟು ತುದಿಗೆ ಚಂದಗೆ ಒತ್ತಬೇಕು. ಆಮೇಲೆ ನಡುಕೂ ಚಂದಗೆ ಒತ್ತಬೇಕು, ಅಂದ್ರೆ ಅಗಲಿಗೆ ಕಡುಬು ಶೇಪ್ ಬರ್ತಾವೆ. ತುದಿಗೂ ಚಂದಗೆ ಒತ್ತಬೇಕು, ಇಲ್ಲಾಂದ್ರೆ ಕರಿಬೇಕಾದ್ರೆ ಎಣ್ಣೆ ಒಳಗೆ ಬಾಯಿ ಬಿಟ್ಕೋತಾವೆ. ಈಗೇನ ಕಡುಬು ಮಾಡೋಕ್ಕೆ ಮೌಲ್ಡ್ ಅದು ಸಿಗ್ತಾವೆ, ಅದು ಮೌಲ್ಡ್ನಾಗಾರ ಮಾಡ್ಕೋಬೋದು. ಇಲ್ಲಾಂದ್ರೆ ನಾ ತೋರಿಸ್ದಂಗೆ ಹಿಂಗೆ ತುದಿ ಕೈಲೇ ಚಂದಗೆ ಒತ್ತೆ ಆದರೂ ಮಾಡ್ಕೋಬೋದು. ಇಲ್ಲ ಶೇಪ್ ಕಟರ್ ಅದು ಇರುತ್ತೆ, ಹಿಂಗೆ ಈ ರೀತಿ ಕಟ್ ಮಾಡ್ಕೊಂಡು ಬರುತ್ತೆ. ಎಣ್ಣೆ ಚೊಲೋತ್ನಾಗ ಕಾದ್ಮ್ಯಾಗ ಮಾಡಿ ಇಟ್ಕೊಂಡಿರೋ ಕಡುಬನ್ನ ಎಣ್ಣೆ ಒಳಗೆ ಕರಿಬೇಕು. ಮ್ಯಾಗ ಸ್ವಲ್ಪ ಎಣ್ಣೆ ಉಕ್ಕೋತಿದ್ರೆ ಚಂದಗೆ ದಪ್ಪಗೆ ಉಕ್ಕೋತಾವೆ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ 2 ಸೈಡು ಕರ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕದ ಕರಿಗಡುಬು ರೆಡಿ ಆಯಿತು. ಮ್ಯಾಗ ಹೊರಗೆ ಕ್ರಿಸ್ಪಿ, ಒಳಗೆ ಮೆತ್ತಗಿರುತ್ತೆ. ಇದನ್ನು ತುಪ್ಪದ ಜೊತೆ ಹಚ್ಕೊಂಡು ಹಪ್ಪಳ ಶಣ್ಗಿ ಜೊತೆ ತಿಂದರೆ ಟೇಸ್ಟ್ ಮಸ್ತ್ ಇರುತ್ತೆ. ನೋಡಿದ್ರಲ್ಲ, ಈಸಿಯಾಗಿ ಭಾಳ ಟೈಮು ಹಿಡಿಯೋಂಗಿಲ್ಲ, ಒಂದು 15-20 ನಿಮಿಷ ಅಷ್ಟೇ ಆಗುತ್ತೆ. ಜಲ್ದಿನ ಮಾಡ್ಕೋಬೋದು. ಈ ಥರ ಹಬ್ಬದ ಸಾಂಪ್ರದಾಯಿಕ ಅಡುಗೆ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.